Friends, this video lecture is on the law of preemption in Mohammedan law. I am Dr. M.K. Motori. This topic is therefore the students studying in the 6th semester of BA LLB course in Karnataka State Law University, Hubbari. In this lecture, I am dealing with the concept of preemption and its legal implications in Muslim law. What is preemption? The right of a shufa. Preemption is called as shufa in Arabic language. So the right of a shufa or preemption is a right which the owner of an immovable property possesses to acquire by purchase another immovable property which had been sold to another person. Hence, this right is to the owner of an immovable property, and this right is in respect of another immovable property, and this right arises only when there is a sale of that other property. And the right on which the preemption can be claimed, or the ground on which the preemption can be claimed, must exist not only as on the date of the claim of it, but also as on the date of decree passed by the court. And this concept of preemption or the practice of preemption has been recognized since the Mughal period in India. ಈ ಪ್ರಿಯಂಪ್ಷನ್ ಅಥವಾ ಪೂರ್ವ ಕ್ರಯಾಧಿಕಾರ ಅಂದರೆ ಏನು? ಈ ಮುಸ್ಲಿಂ ಕಾನೂನಿನಡಿಯಲ್ಲಿ ಇದನ್ನು ಒಂದು ಪದ್ಧತಿಯನ್ನಾಗಿ ಸ್ವೀಕರಿಸಿ ಅದಕ್ಕೆ ಒಂದು ಕಾನೂನಿನ ಸ್ಥಾನಮಾನವನ್ನು ಕೊಡಲಾಗಿದೆ. ಈ ಪೂರ್ವ ಕ್ರಯಾಧಿಕಾರ ಅಂದರೆ ಏನು? ಪೂರ್ವ ಕ್ರಯಾಧಿಕಾರ ಅಥವಾ ಶುಭ ಅನ್ನೋದು ಒಂದು ಸ್ಥಿರ ಸ್ವತ್ತಿನ ಒಡೆಯನ ಹಕ್ಕಾಗಿದ್ದು, ಆ ಒಡೆಯ ಇನ್ನೊಂದು ಸ್ಥಿರ ಸ್ವತ್ತನ್ನು ಖರೀದಿ ಮಾಡಿ ಸ್ವಾಧೀನತೆಯ ಹಕ್ಕನ್ನು ಹೊಂದಬಹುದಾಗಿರುವಂತಹ ಹಕ್ಕು. ಇದು ಹೇಗೆಂದರೆ, ಇನ್ನು ಸರಳ ಭಾಷೆಯಲ್ಲಿ ಹೇಳೋದಾದರೆ, ಒಬ್ಬ ಸ್ಥಿರ ಸ್ವತ್ತಿನ ಒಡೆಯ ಇನ್ನೊಂದು ಸ್ಥಿರ ಸ್ವತ್ತನ್ನು ಅದು ಮಾರಾಟವಾದಾಗ ತನ್ನ ಪರವಾಗಿ ಅದನ್ನು ಮಾರಾಟಕ್ಕೆ ತೆಗೆದುಕೊಂಡು ಅದರ ಸ್ವಾಧೀನತೆಯನ್ನು ಹೊಂದಿರುವ ಅಧಿಕಾರಕ್ಕೆ ನಾವು ಪೂರ್ವಕ್ರಯಾಧಿಕಾರ ಅಂತೀವಿ. ಇಲ್ಲಿ ಮುಖ್ಯವಾಗಿ ನಾವು ಪರಿಗಣಿಸಬೇಕಾದಂಥ ಅಂಶಗಳೇನು ಅಂತಂದರೆ, ಈ ಒಂದು ಪೂರ್ವಕ್ರಯಾಧಿಕಾರ ಇರುವುದು ಒಬ್ಬ ಸ್ಥಿರ ಸ್ವತ್ತಿನ ಒಡೆಯನಿಗೆ ಮಾತ್ರ. ಹಾಗೆ ಇದು ಈ ಪೂರ್ವಕ್ರಯಾಧಿಕಾರದ ಹಕ್ಕು ಒಂದು ಸ್ಥಿರ ಸ್ವತ್ತಿಗೆ ಸಂಬಂಧಪಟ್ಟಂತಹ ಹಕ್ಕು. ಅಂದರೆ ಇನ್ನೊಬ್ಬ ವ್ಯಕ್ತಿ ತನ್ನ ಸ್ಥಿರ ಸ್ವತ್ತನ್ನು ಮಾರಾಟ ಮಾಡಿದಾಗ ಈ ವ್ಯಕ್ತಿ ಆ ಸ್ಥಿರ ಸ್ವತ್ತಿಗೆ ಸಂಬಂಧಪಟ್ಟಂಗೆ ತನ್ನ ಹಕ್ಕನ್ನು ಚಲಾಯಿಸಬಹುದು. ಯಾಕಂದರೆ ಇನ್ನೊಂದು ಸ್ಥಿರ ಸ್ವತ್ತಿನ ಒಡೆಯ ಆಗಿರ್ತಾನೆ. ಇದಕ್ಕೆ ನಾವು ಪೂರ್ವಕ್ರಯಾಧಿಕಾರ ಅಂತ ಹೇಳ್ತೀವಿ. ಆಮೇಲೆ ಈ ಒಂದು ಪೂರ್ವಕ್ರಯಾಧಿಕಾರ ಉದ್ಭವಿಸೋದು ಒಂದು ಸ್ಥಿರ ಸ್ವತ್ತಿನ ಮಾರಾಟವಾದಾಗ ಮಾತ್ರ. ಮಾರಾಟವಲ್ಲದೆ ಅಡಮಾನ, ಲೀಸ್ ಇಂಥವುಗಳೆಲ್ಲ ಆದಾಗ ಈ ಪೂರ್ವಕ್ರಯಾಧಿಕಾರದ ಪ್ರಶ್ನೆ ಬರುವುದಿಲ್ಲ. ಆಮೇಲೆ ಈ ಪೂರ್ವಕ್ರಯಾಧಿಕಾರವನ್ನು ಯಾವ ಆಧಾರದ ಮೇಲೆ ಚಲಾಯಿಸಬಹುದಲ್ಲ ವ್ಯಕ್ತಿ, ಆ ಹಕ್ಕನ್ನು ಕೇಳುವಾಗಷ್ಟೇ ಅಲ್ಲ, ಆ ಹಕ್ಕನ್ನು ಕೇಳಿ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಿ ನ್ಯಾಯಾಲಯ ಡಿಕ್ರಿ ಕೊಡೋ ದಿನಾಂಕದವರೆಗೂ ಆ ಆಧಾರ ಅವನಲ್ಲಿರಬೇಕು. ಇವಿಷ್ಟು ಅವಶ್ಯಕಗಳಲ್ಲಿ ಈ ಪ್ರಿಯಂಪ್ಷನ್ ಅಥವಾ ಪೂರ್ವಕ್ರಯಾಧಿಕಾರ ಆ ವ್ಯಕ್ತಿಯಲ್ಲಿ ಇರಬೇಕು ಅಂತಂದರೆ. ಇನ್ನು ಈ ಪೂರ್ವಕ್ರಯಾಧಿಕಾರದ ಉದ್ದೇಶಗಳೇನು ಅಂತ ನೋಡೋದಾದರೆ, ಮುಖ್ಯವಾಗಿ 2 ಉದ್ದೇಶಗಳನ್ನು ಇಟ್ಟುಕೊಂಡು ಈ ಪೂರ್ವಕ್ರಯಾಧಿಕಾರವನ್ನು ಕಾನೂನಿನಲ್ಲಿ ಗುರುತಿಸಲಾಗಿದೆ. ಸೊ ದೇರ್ ಆರ್ 2 ಮೇನ್ ಆಬ್ಜೆಕ್ಟ್ಸ್ ಬಿಹೈಂಡ್ ದಿಸ್ ಪ್ರಿಯಂಪ್ಷನ್ ಬೀಯಿಂಗ್ ರಿಕಗ್ನೈಸ್ಡ್ ಇನ್ ಲಾ. ದ ಫಸ್ಟ್, ಪ್ರಿವೆನ್ಷನ್ ಆಫ್ ಇಂಟ್ರೊಡಕ್ಷನ್ ಆಫ್ ಎ ಸ್ಟ್ರೇಂಜರ್. So before I start with the objectives, let me tell you an example. Suppose 2 brothers are inheriting one single house from their father after the death of the father, and each of them have got half portion in the house. So they are co-sharers in the property, A and B. If B wants to sell his share to C, and if he sells it to C, A can exercise his right of preemption to purchase that property from C, to get back that property from C, because
if the stranger comes into that property, there may be inconvenience to the possession for A. So usually when co-sharers etc. are selling their properties, it is better if the property is transferred to the other co-sharers, because if the strangers enter into that property, there may be inconveniences and disturbances. ಈಗ ನಾನು ಈ ಪೂರ್ವ ಕ್ರಯಾಧಿಕಾರದ ಉದ್ದೇಶವನ್ನು ಹೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ಒಬ್ಬ ತಂದೆಯ ಮರಣಾನಂತರ ಇಬ್ಬರು ಮಕ್ಕಳು ಒಂದು ಸ್ಥಿರ ಸ್ವತ್ತನ್ನು ವಾರಸುದಾರಿಕೆ ಹೊಂದಿ ಇಬ್ಬರು ಪಾಲು ಮಾಡಿಕೊಂಡಿದ್ದಾಗ, ಅದರಲ್ಲಿ ಒಬ್ಬ ಸಹೋದರ ಆ ಆಸ್ತಿಯನ್ನು ಮೂರನೇ ವ್ಯಕ್ತಿಗೆ ಮಾರಾಟ ಮಾಡಿದರೆ, ಮೂರನೇ ವ್ಯಕ್ತಿ ಆ ಸ್ವತ್ತಿನ ಮೇಲೆ ಬಂದಾಗ ಅಲ್ಲಿದ್ದಂಥ ಸಹೋದರನಿಗೆ ಇದರಿಂದ ಕಿರಿಕಿರಿ ಆಗ್ಬೋದು, ತೊಂದರೆ ಆಗ್ಬೋದು. ಯಾಕಂದರೆ ಮೂರನೇ ವ್ಯಕ್ತಿ ಅವನು ಸ್ಟ್ರೇಂಜರ್ ಆಗ್ತಾನೆ. ಇಂಥ ಒಂದು ಅನಾನುಕೂಲತೆಯನ್ನು ತಪ್ಪಿಸೋದಕ್ಕೆ ಕಾನೂನು ಏನು ಹೇಳುತ್ತೆ ಅಂದರೆ, ಒಬ್ಬ ಸಹೋದರ ಮೂರನೇ ವ್ಯಕ್ತಿಗೆ ಮಾರಾಟ ಮಾಡಿದಾಗ ಅಲ್ಲೇ ಇರುವಂಥ ಸಹೋದರ ಮೂರನೇ ವ್ಯಕ್ತಿಯ ವಿರುದ್ಧ ಮತ್ತು ಮಾರಿದಂಥ ವ್ಯಕ್ತಿಯ ಸಹೋದರನ ವಿರುದ್ಧ ಕ್ರಮ ಜರುಗಿಸಿ ತನ್ನ ಪೂರ್ವ ಕ್ರಯಾಧಿಕಾರವನ್ನು ಚಲಾಯಿಸಬಹುದು. ಸೊ ಮೊದಲನೇ ಉದ್ದೇಶ ಪ್ರಿವೆನ್ಷನ್ ಆಫ್ ಇಂಟ್ರೊಡಕ್ಷನ್ ಆಫ್ ಸ್ಟ್ರೇಂಜರ್, ಅಂದರೆ ಹೊರಗಿನ ಅಪರಿಚಿತರು ಆ ಸ್ವತ್ತಿನ ಮೇಲೆ ಬರಬಾರದು ಅನ್ನೋದು ಒಂದು ಉದ್ದೇಶ. ಎರಡನೇದಾಗಿ, ಟು ಬ್ರಿಂಗ್ ಪ್ರಾಪರ್ಟಿ ಅಂಡರ್ ಒನ್ ಓನರ್ಶಿಪ್. ಇಫ್ ದೇರ್ ಆರ್ ಟೂ ಬ್ರದರ್ಸ್ ಓನಿಂಗ್ half the share in one property, and if one brother goes out by selling the property to the stranger, there were two owners and there will be two owners. On the other hand, if he sells or if that property goes to the brother himself, totally there will be single brother for both the properties. This will prevent the fragmentations and this will lead to the development of property also. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಈಗ ಭಾಳಷ್ಟು ಜನ ಇದ್ದಾಗ ಒಂದೇ ಪ್ರಾಪರ್ಟಿಗೆ ಓನರ್ಸು, ಅದನ್ನು ಅಲ್ಲೇ ಇರುವಂಥ ಓನರ್ಸ್ ಮಾರಬೇಕಾದಂಥ ವ್ಯಕ್ತಿ ಅಲ್ಲೇ ಇರುವಂಥ ಬೇರೆ ಓನರ್ಸ್ಗೆ ಅಥವಾ ಸಹೋದರರಿಗೆ ಆ ರೀತಿ ಮಾರೋದ್ರಿಂದ ಆಸ್ತಿಯ ಹೆಚ್ಚು ವಿಭಜನೆ ಆಗೋದಿಲ್ಲ. ಆದ್ದರಿಂದ ಆಸ್ತಿಯ ಬೆಳವಣಿಗೆ ಅಥವಾ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇದ್ರದ್ದು. ಹೀಗಾಗಿ ಎರಡನೇ ಉದ್ದೇಶ, ಟು ಬ್ರಿಂಗ್ ದ ಪ್ರಾಪರ್ಟಿ ಅಂಡರ್ ಓನರ್ಶಿಪ್. ಆ್ಯಂಡ್ ಆಲ್ ಇಂಪಾರ್ಟೆಂಟ್ಲಿ, ದಿ ರೈಟ್ ಈಸ್ ಆನ್ ಇನ್ಸಿಡೆಂಟ್ annexed to the property. So the right of preemption is annexed to the property. If there is no property, there is no right. Such is the situation. ಇದು ಒಂದು ಸ್ಥಿರ ಸ್ವತ್ತಿಗೆ ತಾಗಿಕೊಂಡಂಥ ಹಕ್ಕು ಅಂತ ನಾವು ಹೇಳ್ಬೋದು. ಇಟ್ ಇಸ್ ಎಸೆನ್ಷಿಯಲಿ ರೈಟ್ ಇನ್ ರೆಮ್, ಬಟ್ ಇಟ್ಸ್ ಎಕ್ಸರ್ಸೈಸ್ ಈಸ್ ಎ ಪರ್ಸನಲ್ ರೈಟ್. ಸೊ ರೈಟ್ ಇನ್ ರೆಮ್ ಅಂತಂದರೆ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಇಡೀ ಜಗತ್ತಿನ ವಿರುದ್ಧ ಲಭ್ಯ ಇರುವಂಥ ಹಕ್ಕಿಗೆ ರೈಟ್ ಇನ್ ರೆಮ್ ಅಂತ ಕರಿತೀವಿ ನಾವು. ಹಾಗೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವಿರುದ್ಧ ಇರುವಂಥ ಹಕ್ಕಿಗೆ ರೈಟ್ ಇನ್ ಪರ್ಸನಮ್ ಅಂತ ಕರಿತೀವಿ. ಈ ಶುಫಾ ಅಥವಾ ಪ್ರಿಯಂಪ್ಷನ್ ಇದು ರೈಟ್ ಇನ್ ರೆಮ್. ಅಂದರೆ ಒಬ್ಬ ಸ್ಥಿರ ಸ್ವತ್ತಿನ ಒಡೆಯ ಇನ್ನೊಂದು ಸ್ಥಿರ ಸ್ವತ್ತನ್ನು ಯಾರಾದರೂ ಮಾರಾಟ ಮಾಡಿದರೆ ಅದರ ಮೇಲೆ ಇವನ ಪ್ರಿಯಂಪ್ಷನನ್ನು ನಾವು ಯಾರು ಬೇಕಾದವರು ಯಾರಿಗೆ ಮಾರಿದರೂ ಅವ್ರ ವಿರುದ್ಧ ಅವನು ಚಲಾಯಿಸ್ಬೋದು. ಇಡೀ ಜಗತ್ತಿನಲ್ಲಿ ಯಾರ ವಿರುದ್ಧ ಮಾರಾಟ ಮಾಡಿದರೂ ಅದನ್ನು ಚಲಾಯಿಸ್ಬೋದು. ಇನ್ ದ್ಯಾಟ್ ಫಿಟ್ ಇಸ್ ಎ ರೈಟ್ ಇನ್ ರೆಮ್. But once a such sale is made, to exercise this right of preemption, then we should say that the right in rem becomes the right in personam. So up to certain level, this is right in rem. After certain stage, it becomes right in personam. ಹಾಗಾಗಿ ಇದು ಸಾಮಾನ್ಯ ಹಕ್ಕು ಇದ್ದು ಯಾರದೇ ವಿರುದ್ಧ ಚಲಾಯಿಸಬಹುದಾದಂಥ ಹಕ್ಕಾಗಿದ್ದರೂ ಕೂಡ ಒಂದು ಸತಿ ಮಾರಾಟ ಅಂತ ಆಗಿಬಿಟ್ರೆ ಈ ಪೂರ್ವ ಕ್ರಿಯಾಧಿಕಾರ ಚಲಾಯಿಸುವಂಥ ವ್ಯಕ್ತಿ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವಿರುದ್ಧ ವ್ಯಕ್ತಿಗತವಾಗಿ ಹೋಗಬೇಕಾಗುತ್ತದೆ. ಈ ಪೂರ್ವ ಕ್ರಯಾಧಿಕಾರದ ಹಕ್ಕು, ದಿಸ್ ಈಸ್ ನೀದರ್ ಹೆರಿಟಬಲ್ ನಾರ್ ಟ್ರಾನ್ಸ್ಫರಬಲ್. ಅಂದರೆ ಒಬ್ಬ ವ್ಯಕ್ತಿಗೆ ಪ್ರಿಯಂಪ್ಷನ್ ರೈಟ್ ಇದ್ದಾಗ ಆ ಪ್ರಿಯಂಪ್ಷನ್ ರೈಟ್ ಇಟ್ಕೊಂಡು ಅವನು ಸತ್ತೋದ್ರೆ ಅವನ ಹೇರ್ಸ್ಗೆ ಆ ರೈಟ್ ಬರ್ತದಂತಲ್ಲ. ಇಟ್ ಡಸಂಟ್ ಕಮ್ ಟು ಹೀಸ್ ಹೇರ್ಸ್. ಸೊ ಆಲ್ಸೋ ಒನ್ ಪರ್ಟಿಕ್ಯುಲರ್ ಪರ್ಸನ್ ಕೆನಾಟ್ ಟ್ರಾನ್ಸ್ಫರ್ ಹೀಸ್ ರೈಟ್ ಆಫ್ ಪ್ರಿಯಂಪ್ಷನ್, ಫ್ಯೂಚರ್ ರೈಟ್ ಆಫ್ ಪ್ರಿಯಂಪ್ಷನ್. So this always becomes a contingent right. Contingent right can't be the subject matter of transfer in Islam or in Muslim law. ಸೊ ಹಾಗಾಗಿ ಈ ಪ್ರಿಯಂಪ್ಷನ್ ರೈಟ್ ಏನಿದೆಯಲ್ಲ, ಇದು ವಾರಸುದಾರಿಕೆಗೆ ಒಳಪಡುವಂಥ ಹಕ್ಕು ಅಲ್ಲ ಮತ್ತು ವರ್ಗಾವಣೆಗೆ ಒಳಪಡುವಂಥನೂ ಹಕ್ಕೂ ಅಲ್ಲ. ಸೊ ದಿಸ್ ಈಸ್ ನೀದರ್ ಹೆರಿಟಬಲ್ ನಾರ್ ಟ್ರಾನ್ಸ್ಫರಬಲ್. ಆಲ್ ಇಂಪಾರ್ಟೆಂಟ್ಲಿ, ಆಸ್ ಪರ್ ದ ಡಿಸಿಷನ್ಸ್ ಆಫ್ ಡಿಫರೆಂಟ್ ಕೋರ್ಟ್ಸ್, ದಟ್ ಇಸ್ ಹೈ ಕೋರ್ಟ್ಸ್ ಆ್ಯಂಡ್ ದ ಸುಪ್ರೀಂ ಕೋರ್ಟ್, now the settled law is that the right of preemption in each case must be in conformity with Article 19(1)
H of the Indian Constitution. It means the right of preemption, it interferes with the freedoms of persons. And this interference must be reasonable. If it is unreasonable, the courts will strike it down. ಸೊ ಪ್ರಿಯಂಪ್ಷನ್ ಅನ್ನೋದು ಸಂವಿಧಾನಬದ್ಧ ಹಕ್ಕು, ಆರ್ಟಿಕಲ್ 19(1) ಅಡಿಯಲ್ಲಿ ಕೊಟ್ಟಂಥ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲಾರದ ರೀತಿಯಲ್ಲಿ ಇದನ್ನು ಚಲಾಯಿಸಬೇಕು. ಯಾವುದೇ ಒಂದು ಪ್ರಿಯಂಪ್ಷನ್ ಒಂದು ಪ್ರಕರಣದಲ್ಲಿ ಈ ಒಂದು ಮೂಲಭೂತ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಿದ್ದರೆ ನ್ಯಾಯಾಲಯ ಅದನ್ನು ಹೊಡೆದು ಹಾಕುತ್ತದೆ. ದೆನ್ ಪ್ರಿಯಂಪ್ಷನ್ ಈಸ್ ಅ ರೈಟ್ ಆಫ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ನಾಟ್ ರೀಪರ್ಚೇಸ್. ದಿಸ್ ಈಸ್ ವೆರಿ ಟೆಕ್ನಿಕಲ್ ಪಾಯಿಂಟ್. See, when A and B, between A and B, A has right of preemption over B's property. B sells the property to C. When A exercises right of preemption against C, it is not the repurchase. It is the right to substitute A in the place of C. Instead of C, A will come as a purchaser. The crux of the matter is, the terms and conditions of the sale between A and C will be in tandem applicable to A also as a purchaser. So this is called as the substitution of purchaser and not the repurchase. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಈ ಪೂರ್ವಕ್ರಯಾಧಿಕಾರದಲ್ಲಿ ಎ ಎನ್ನುವಂಥ ವ್ಯಕ್ತಿ ತನ್ನ ಪೂರ್ವಕ್ರಯಾಧಿಕಾರವನ್ನು ಬಿನ ಸೊತ್ತಿನ ಮೇಲೆ ಚಲಾಯಿಸಬಹುದಾಗಿದ್ದು, ಬಿ ಸಿಗೆ ತನ್ನ ಆಸ್ತಿಯನ್ನು ಮಾರಾಟ ಮಾಡಿದರೆ, ಎ ತನ್ನ ಪೂರ್ವಕ್ರಯಾಧಿಕಾರವನ್ನು ಸಿನ ವಿರುದ್ಧ ಚಲಾಯಿಸೋದು ಅಂತಂದರೆ ಆ ಸ್ವತ್ತನ್ನು ಮರು ಖರೀದಿ ಮಾಡೋದಲ್ಲ, ಸಿನ ಬದಲಾಗಿ ಎ ಬಂದುಬಿಡ್ತಾನೆ. ಅಂದರೆ ಅದರ ಅರ್ಥ ಎ ಮತ್ತು ಬಿ ಮತ್ತು ಸಿನ ನಡುವೆ ಇರುವಂಥ ಮಾರಾಟದ ಎಲ್ಲ ಷರತ್ತುಗಳಿಗೆ ಎ ಬದ್ಧನಾಗಿರಬೇಕಾಗುತ್ತದೆ. ಇದಕ್ಕೆ ನಾವೇನಂತೀವಿ, ಸಬ್ಸ್ಟಿಟ್ಯೂಷನ್ ಆಫ್ ಪರ್ಚೇಜರ್ ಅಂತ ಹೇಳ್ತೀವಿ. ದೆನ್ ಈ this preemption is derived from the customs, contracts, etc. So as I said, in Hindu law it is being recognized as custom, and in Muslim law it can be altered, it can be recognized, it can be created by contract, and it is recognized as a practice also during Mughal periods, as I said at the introduction itself. ಸೊ ಹೀಗಾಗಿ ಈ ಪೂರ್ವಕ್ರಯಾಧಿಕಾರ ಅನ್ನೋದು ಸಂಪ್ರದಾಯಬದ್ಧವಾಗಿ ಬಂದದ್ದು ಹಿಂದೂ ಕಾನೂನಿನಲ್ಲಿ ನಾವು ನೋಡಿದಂಗೆ. ಅದೇ ರೀತಿ ಇದು ಒಂದು ಕರಾರಿನ ಮೂಲಕ, ಅಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ನ ಸ್ವತ್ತನ್ನು ಇನ್ನೊಬ್ಬನಿಗೆ ಮಾರುವಾಗ ನೀನು ಅದನ್ನು ಮಾರಾಟ ಮಾಡುವಾಗ ನನಗೆ ಅದನ್ನು ಆಫರ್ ಮಾಡಬೇಕು ಅಂತ ಈ ರೀತಿ ಕಂಡೀಷನ್ಸ್ ಹಾಕ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಪ್ರಿಯಂಪ್ಷನ್ ಅರೈಸಿಂಗ್ ಔಟ್ ಆಫ್ ಕಾಂಟ್ರಾಕ್ಟ್. ಸೊ ಇಟ್ ಈಸ್ ಅ ವೀಕ್ ರೈಟ್. ಇಟ್ಸ್ ಅ ವೀಕ್ ರೈಟ್ ಬಿಕಾಸ್ ಇಟ್ ಕ್ಯಾನ್ ಬಿ ಎಕ್ಸರ್ಸೈಸ್ಡ್ ಬೈ ಓನ್ಲಿ 2 persons now. One is by co-sharer, the other one is by participator in appendages, and it's a very weak type of right because if it affects the fundamental freedom enshrined under Article 19(1)(h), the court will strike it down. ಇದೊಂದು ದುರ್ಬಲ ಹಕ್ಕು ಯಾಕಾಗಿದೆ ಅಂತಂದರೆ, ಸಂವಿಧಾನಬದ್ಧ ಸ್ವಾತಂತ್ರ್ಯಗಳಿಗೆ, ಆಸ್ತಿಗೆ ಸಂಬಂಧಪಟ್ಟ ಸ್ವಾತಂತ್ರ್ಯಗಳಿಗೆ ಈ ಒಂದು ಪೂರ್ವಕ್ರಯಾಧಿಕಾರ ಧಕ್ಕೆ ತರುವಂಥ ಸಂದರ್ಭವಿದ್ದರೆ ನ್ಯಾಯಾಲಯ ಯಾವುದೇ ಸಂದರ್ಭದಲ್ಲಿ ಈ ಹಕ್ಕನ್ನು ತೊಡೆದು ಹಾಕಬಹುದು, ರದ್ದುಪಡಿಸ್ಬೋದು. ಆದ್ದರಿಂದ ಇದೊಂದು ದುರ್ಬಲ ಹಕ್ಕು ಅಂತ ನಾವು ಹೇಳ್ಬೋದು. ಈಗ ಮುಂದಿನ ಒಂದು ಪ್ರಶ್ನೆ ಅಂದರೆ, ಹೂ ಕ್ಯಾನ್ ಕ್ಲೇಮ್ ಪ್ರಿಯಂಪ್ಷನ್? ಯಾರು ಈ ಪೂರ್ವಕ್ರಯಾಧಿಕಾರವನ್ನು ಕೇಳಬಹುದು? ದೇರ್ ಆರ್ 3 sets of persons. Co-sharers in a property. For example, if a father dies leaving his 3 sons, A, B and C, and all the 3 of them get 1/3 share in the property equally. So all the 3, A, B, C, are co-sharers in that property. If any one of them sells the property to the stranger or to the third person, then the remaining 2 persons can exercise preemption over that property to the extent of their share, in proportion to their share. ಈಗ ಸಹ ಪಾಲುದಾರ ಈ ಪೂರ್ವಕ್ರಯಾಧಿಕಾರವನ್ನು ಚಲಾಯಿಸ್ಬೋದು. ಉದಾಹರಣೆಗೆ, ಒಬ್ಬ ತಂದೆ ಮೃತಪಟ್ಟಿದ್ದಾನೆ, ಅವನಿಗೆ ಎ, ಬಿ, ಸಿ ಹೀಗೆ 3 ಮಕ್ಕಳಿದ್ದಾರೆ. ಈಗ ಎ, ಬಿ ಅಥವಾ ಸಿ ಯಾರಾದರೂ ಒಬ್ಬರು ತಮಗೆ ಬಂದ ಪಾಲನ್ನು ಹೊರಗಿನವರಿಗೆ 3ನೇ ವ್ಯಕ್ತಿಗಳಿಗೆ ಮಾರಾಟ ಮಾಡಿದರೆ, ಅಂಥ ಸ್ವತ್ತಿನ ವಿರುದ್ಧ ಉಳಿದಂಥ ಇಬ್ಬರು ತಮ್ಮ ಪಾಲಿಗೆ ಅನುಗುಣವಾಗಿ ಅದೇ ಪ್ರಮಾಣದಲ್ಲಿ
ಪೂರ್ವ ಕ್ರಯಾಧಿಕಾರ ಚಲಾಯಿಸಿ ಆ ಸ್ವತ್ತನ್ನು ಪಡೆದುಕೊಳ್ಳಬಹುದು ಅದೇ ಷರತ್ತುಗಳಿಗೆ ಅನುಗುಣವಾಗಿ. ಸೊ ದಿಸ್ ಇಸ್ ಕೋ ಶೇರರ್ ಫಸ್ಟ್ ಒನ್. ದೆನ್ ಪಾರ್ಟಿಸಿಪೇಟರ್ ಇನ್ ಇಮ್ಯುನಿಟೀಸ್ ಆ್ಯಂಡ್ ಅಪೆಂಡೇಜಸ್. Immunities and appendages, it means there may be some advantages attached with the properties, immunities, or there may be some liabilities attached with the properties, or there may be some appendages, some extra benefits attached with the properties. ಸೊ ಇದೇನಂತಂದರೆ, ಒಂದು ಸ್ಥಿರ ಸ್ವತ್ತಿಗೆ ಸಂಬಂಧಪಟ್ಟಂಗೆ ಕೆಲವು ಸವಲತ್ತುಗಳು, ಹೆಚ್ಚುವರಿ ಹಕ್ಕುಗಳು ಲಭ್ಯವಿದ್ದಾಗ ಅಂಥವುಗಳಲ್ಲಿ ಭಾಗಿದಾರರಾಗಿರುವ ಸ್ಥಿರ ಸ್ವತ್ತಿನ ಒಡೆಯರು ಕೂಡ ಈ ಪೂರ್ವ ಕ್ರಯಾಧಿಕಾರವನ್ನು ಚಲಾಯಿಸಬಹುದು. ಇದು ಹೇಗೆ ಅಂದರೆ, ಐ ವಿಲ್ ಗಿವ್ ಯು 2 ಎಕ್ಸಾಂಪಲ್ಸ್ ಹಿಯರ್. ಒನ್ ಎಕ್ಸಾಂಪಲ್ ಈಸ್, ಈಗ ಒಂದು ಮನೆ ಇದೆ, ಆ ಮನೆಗೆ ರೂಫ್ ಅಥವಾ ಮಾಳಿಗೆ ಅಂತ ಕರಿತೀವಿ, ಅದು ಒಂದೇ ಇದೆ. ಒಬ್ಬನ ಮನೆಯ ಮಾಳಿಗೆಯ ಮೇಲಿನವರು ಇನ್ನೊಬ್ಬನ ಮನೆಯ ಮಾಳಿಗೆಯ ಮೇಲೆ ದಾಟಿ ಮುಂದೆ ಹೋಗಿ ಒಂದು ಸಾರ್ವಜನಿಕ ಡ್ರೈನೇಜ್ ಸೇರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವಾಗ ಏನಾಗುತ್ತೆ, ಯಾರ ನೀರು ಇನ್ನೊಬ್ಬನ ಪ್ರಾಪರ್ಟಿಯಲ್ಲಿ ಹೋಗುತ್ತೆ, ಅವನಿಗೆ ಹೀ ಈಸ್ ಇಮ್ಯೂನ್ಡ್, ಅಂದರೆ ಅವನ ಇಮ್ಯುನಿಟಿ ಅಂತಂದರೆ ಅವನಿಗೆ ಅದೊಂದು ಸೌಲಭ್ಯ, ಅವನಿಗೊಂದು ವಿಶೇಷ ಅಧಿಕಾರ ಅದು. ಇವಾಗ ಏನಾಗುತ್ತೆ, ಈ ಇಬ್ಬರಲ್ಲಿ ಒಬ್ಬರು ಏನಾದರೂ ಬೇರೆಯವರಿಗೆ ಆ ಸ್ವತ್ತನ್ನು ಮಾರಾಟ ಮಾಡಿಬಿಟ್ರೆ ಅಪರಿಚಿತ ಬಂದುಬಿಡ್ತಾನೆ. ಬರೋದರಿಂದ ಅವನೇನಾದರೂ ಆ ರೀತಿ ನೀರು ಹೋಗೋದನ್ನು ತಡೆದುಬಿಟ್ರೆ ಇನ್ನೊಬ್ಬನಿಗೆ ತೊಂದರೆ ಆಗುತ್ತೆ. ಆದ್ದರಿಂದ ಇದು ಇನ್ನೊಬ್ಬ ಸಹೋದರನ ಹತ್ರನೇ ಆ ಪ್ರಾಪರ್ಟಿ ಇದ್ದುಬಿಟ್ರೆ ಇವು ಸಮಸ್ಯೆಗಳು ಉದ್ಭವ ಆಗೋದಿಲ್ಲ ಅನ್ನೋದೊಂದು ಉದ್ದೇಶ. ಸೊ ಇಮ್ಯುನಿಟೀಸ್. ಅಪೆಂಡೇಜಸ್, ಫಾರ್ ಎಕ್ಸಾಂಪಲ್, ಇನ್ನೊಂದು ಉದಾಹರಣೆ, ಎ ಮತ್ತು ಬಿ ಬ್ರದರ್ಸ್, ಒಂದು ಮನೆ ಪಕ್ಕ ಇದ್ದಾರೆ, ಆ ತಂದೆ ಅಂತ ಬಂದ ಮನೆಯ 2 ಮನೆಗಳು. ಎಗೆ ಬಿನ ಮನೆಯ ಮೇಲೆ ದಾಟಿ ಹೋಗುವಂಥ ದಾರಿಯ ಹಕ್ಕಿದೆ, ರೈಟ್ ಆಫ್ ವೇ ಇದೆ ಬಿನ ಪ್ರಾಪರ್ಟಿ ಮೇಲೆ. ಇದು ಇಟ್ ಈಸ್ ಹಿಸ್ ಅಪೆಂಡೇಜ್. ಈಗ ಬಿ ಇನ್ನೊಬ್ಬ ಸಿಗೆ ಮಾರಾಟ ಮಾಡಿಬಿಟ್ರೆ ಆವಾಗ ಎ ಪೂರ್ವ ಕ್ರಯಾಧಿಕಾರ ಚಲಾಯಿಸಿ ಆ ಸ್ವತ್ತನ್ನು ಅವತ್ತ ಪಡೆದುಕೊಳ್ಳಬಹುದು ಅಂತ ಹೇಳ್ಬೋದು. ಇನ್ನೂ ಒಂದು ಉದಾಹರಣೆ ಕೊಡಬೇಕು ನಿಮ್ಗಂತಂದರೆ, 2 ಮನೆ ಇದ್ದಾವೆ, ಅವ್ರ ಬ್ರದರ್ಸ್ ಇರಲಿ ಅಥವಾ ಇನ್ಯಾರಾದರೂ ಇರಲಿ, ಬ್ರದರ್ಸ್ ಇರಬೇಕಂತೇನಿಲ್ಲ. 2 ಮನೆ ನಡುವೆ ಒಟ್ಟಾಗಿ ಒಂದು ಬಾವಿ ಇದೆ. ಆ ಬಾವಿಯ ನೀರನ್ನು ಇಬ್ಬರೂ ಉಪಯೋಗಿಸ್ತಾ ಇದ್ದಾರೆ. ಇವಾಗೇನಾಯಿತು, ಅಪೆಂಡೇಜ್ ಅದು ಬಾವಿ ಅಂತಂದರೆ, ಇದರಲ್ಲಿ ಒಬ್ಬರೇನಾದರೂ ತಮ್ಮ ಮನೆಯನ್ನು ಇನ್ನೊಬ್ಬರು ಹೊರಗಿನವ್ರಿಗೆ ಮಾರಾಟ ಮಾಡಿ ಹೋಗಿಬಿಟ್ರೆ ಅವರು ಸ್ಟ್ರೇಂಜರ್ ಬಂದಾದಮೇಲೆ ಈ ಮೊದಲು ಅಲ್ಲಿರೋರ ಜೊತೆ ಜಗಳ ಅಥವಾ ಗಲಾಟೆಗಳು ಪ್ರಾರಂಭವಾಗಬಹುದು. ಆದ್ದರಿಂದ ಆ ರೀತಿ 3ನೇವರಿಗೆ ಮಾರಾಟ ಮಾಡಿದರೆ ಅಲ್ಲೇ ಇರುವಂಥ ಮನೆಯ ಮಾಲೀಕ ತನ್ನ ಪೂರ್ವ ಕ್ರಯಾಧಿಕಾರ ಚಲಾಯಿಸಿ ಆ ಸ್ವತ್ತನ್ನು ತಾನೇ ಖರೀದಿಸಬಹುದು. ದೆನ್ 3ನೇದಾಗಿ ಓನರ್ ಆಫ್ ಅಡ್ಜಾಯ್ನಿಂಗ್ ಪ್ರಾಪರ್ಟಿ, ಅಂದರೆ ಪಕ್ಕದ ಮನೆಯ ಮಾಲೀಕ. ಒಂದು ಸ್ಥಿರ ಸ್ವತ್ತನ್ನು ಒಬ್ಬ ವ್ಯಕ್ತಿ ಮಾರಾಟ ಮಾಡಿದರೆ ಹೊರಗಿನವನಿಗೆ, ಆ ಸ್ಥಿರ ಸ್ವತ್ತಿನ ಪಕ್ಕದಲ್ಲಿ ಇರುವಂಥ ಅಡ್ಜಾಯ್ನಿಂಗ್ ಓನರು ಇಲ್ಲ ಅದೇ ಪ್ರೈಸ್ಗೆ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ ಅಂತ ಪರ್ಚೇಸ್ ಮಾಡಬಹುದು ಅಂತ ಕಾನೂನು ಇತ್ತು. ಆದರೆ ಇತ್ತೀಚಲಾಗಿನ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ನಾವು ನೋಡಿದರೆ ಇದು ಮೂಲಭೂತ ಹಕ್ಕಿಗೆ ಧಕ್ಕೆ ತರುವಂಥ ಒಂದು ಕ್ಲಾಸ್ ಆಗಿದ್ದು, ಪ್ರಿಯಂಪ್ಷನ್ ಬೇಸ್ಡ್ ಆನ್ ವಿಸಿನೇಜ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಸಿಷನ್ ಆಗಿದೆ. ಅಂದರೆ ಪಕ್ಕದ ಮನೆಯ ಒಡೆಯ ಆಗಿರುವ ಕಾರಣಕ್ಕೆ ಮಾತ್ರ ಪೂರ್ವ ಕ್ರಯಾಧಿಕಾರಕ್ಕೆ ವಿರುದ್ಧ, ಸಂವಿಧಾನಬದ್ಧ ಹಕ್ಕುಗಳಿಗೆ ವಿರುದ್ಧ ಒಂದು ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಅದು ಇವತ್ತು ಆ 3ನೇಯ ಥರದ ವ್ಯಕ್ತಿಗಳು, ದಟ್ ಇಸ್ ಓನರ್ ಆಫ್ ಅಡ್ಜಾಯ್ನಿಂಗ್ ಪ್ರಾಪರ್ಟೀಸ್, ಅವರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಬರುವುದಿಲ್ಲ. ಈಗ ಕೆಲವು 2 ಉದಾಹರಣೆಗಳನ್ನು ಕೊಡ್ತೀನಿ ನಾನು ನಿಮಗಿಲ್ಲಿ ಈ ಒಂದು ಹಕ್ಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಎ ಹ್ಯಾಸ್ ಗ್ರಾಂಟೆಡ್ ಬಿಲ್ಡಿಂಗ್ ಲೀಸ್ ಟು ಬಿ ಅಂಡರ್ ವಿಚ್ ಬಿ ಹ್ಯಾಸ್ ಟು ಕನ್ಸ್ಟ್ರಕ್ಟ್ ಹೌಸಸ್ ಆನ್ ಎಸ್ ಲ್ಯಾಂಡ್ ಆ್ಯಂಡ್ ಟು ಸೆಲ್ ದೆಮ್ ಟು ಥರ್ಡ್ ಪಾರ್ಟೀಸ್. ಇಲ್ಲೇನಾಗ್ತದೆ, ಏನು ಅಂತ ಎ ಮತ್ತು ಬಿಗೆ ಒಂದು ಒಪ್ಪಂದ ಆಗಿದೆ. ಎಂದು ಖಾಲಿ ಸೈಟ್ ಇದೆ. ಬಿ ಏನು ಮಾಡಬೇಕಂದ್ರೆ ಅಲ್ಲಿ ಮನೆಗಳನ್ನು ಕಟ್ಟಬೇಕು, ಮನೆಗಳನ್ನು 3ನೇ ವ್ಯಕ್ತಿಗಳಿಗೆ ಮಾರಾಟ ಮಾಡಬೇಕು. ಅವರವ್ರ ನಡುವೆ ವ್ಯವಹಾರ ಆಗಿದೆ. ಎ ಮತ್ತು ಬಿ ನಡುವೆ ಎಷ್ಟು ದುಡ್ಡು ಕೊಡಬೇಕು ಅಂತ ವ್ಯವಹಾರ ಆಗಿದೆ. ಇಲ್ಲಿ ಬಿನ ಕೆಲಸ ಏನು ಅಂತಂದರೆ ಖಾಲಿ ಜಾಗೆಯ ಮೇಲೆ ಮನೆ ಕಟ್ಟೋದು, ಮನೆಗಳನ್ನು 3ನೇ ವ್ಯಕ್ತಿಗೆ ಮಾರಾಟ ಮಾಡೋದು. ಈ ಒಪ್ಪಂದದಡಿಯಲ್ಲಿ ಖಾಲಿ ಜಾಗೆಯಲ್ಲಿ ಬಿ ಮನೆಯನ್ನು ಕಟ್ಟಿ 3ನೇ ವ್ಯಕ್ತಿಗಳಿಗೆ ಮಾರಾಟ ಮಾಡುವಾಗ ಎ ನನಗೂ ಮನೆಯನ್ನು ಕೊಡುವಂಥ ತನ್ನ ಪೂರ್ವ ಕ್ರಯಾಧಿಕಾರ ಚಲಾಯಿಸುವಂಥ ಪ್ರಶ್ನೆ ಬರೋದಿಲ್ಲ. ಯಾಕಂತಂದರೆ ಅವನು ಓನರೂ ಅಲ್ಲ, ಪಾರ್ಟಿಸಿಪೇಟರಿ ಇನ್ ಇಮ್ಯುನಿಟೀಸು ಅಲ್ಲ, ಅವನು ಶೇರರು ಅಲ್ಲ ಅವನು. ಹೀಗಾಗಿ
ಅವನಿಗೆ ಪ್ರಿಯಂಪ್ಷನ್ ಎಕ್ಸರ್ಸೈಸ್ ಮಾಡೋದಕ್ಕೆ ಬರೋದಿಲ್ಲ. ಇನ್ನೊಂದು ಎಕ್ಸಾಂಪಲ್, ಎರಡನೇದು, ಎ ಆ್ಯಂಡ್ ಬಿ ಆರ್ ಓನರ್ಸ್ ಆಫ್, ನಾನು ನಿಮಗೆ ಮೇಲೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ ಅದನ್ನು. ಎ ಆ್ಯಂಡ್ ಬಿ ಆರ್ ಓನರ್ಸ್ ಆಫ್ ಅಡ್ಜಾಯ್ನಿಂಗ್ ಹೌಸಸ್. ಎ ಹ್ಯಾಸ್ ರೈಟ್ ಆಫ್ ವೇ ಓವರ್ ಬೀಸ್ ಹೌಸ್. ಬಿ ಹ್ಯಾಸ್ ಸೋಲ್ಡ್ ಹೀಸ್ ಹೌಸ್ ಟು ಸಿ. ಎ ಕ್ಯಾನ್ ಎಕ್ಸರ್ಸೈಸ್ ಪ್ರಿಯಂಪ್ಷನ್. ಎ ಮತ್ತು ಬಿ ಅಕ್ಕಪಕ್ಕದ ಮನೆಯ ಓನರ್ಸ್ ಇದ್ದಾರೆ. ಎಗೆ ಬಿನ ಮನೆಯ ಮೇಲೆ, ಬಿನ ಮನೆಯಲ್ಲಿ ಒಂದು ಪ್ರದೇಶದಲ್ಲಿ ದಾರಿಯ ಹಕ್ಕು ಇದೆ. ಇವಾಗ ಬಿ ಸಿ ಅನ್ನುವಂಥ ಮೂರನೇ ವ್ಯಕ್ತಿಗೆ ತನ್ನ ಸ್ವತ್ತನ್ನು ಮಾರಾಟ ಮಾಡಿದರೆ, ಎ ತನ್ನ ಪೂರ್ವ ಕ್ರಯಾಧಿಕಾರ ಚಲಾಯಿಸಿ ಆ ಸ್ವತ್ತನ್ನು ತಾನೇ ಖರೀದಿ ಮಾಡಬಹುದು. ಹೀಗೆ ಎರಡು ಉದಾಹರಣೆಗಳು. ಈಗ ಪ್ರೊಸೀಜರ್ ಏನು, ಈ ಪ್ರಕ್ರಿಯೆ ಏನು ಈ ಪ್ರಿಯಂಪ್ಷನನ್ನು ಚಲಾಯಿಸೋದಕ್ಕೆ ಅಂತಂದರೆ, ಫಸ್ಟ್ there are three demands to be made in this procedure. First one is called as jumping demand. Second one is called as formal demand. Third one is called as demand in the presence of witnesses. ಇದೇನೆಂದರೆ, ಈ ಒಂದು ಸ್ಥಿರ ಸ್ವತ್ತಿನ ಒಡೆಯ ಇನ್ನೊಂದು ಸ್ಥಿರ ಸ್ವತ್ತು ಮಾರಾಟವಾಯಿತು ಅಂತ ಗೊತ್ತಾದ ತಕ್ಷಣವೇ, ಯಾವುದೇ ಕಾಲಹರಣ ಮಾಡದೆ ತಕ್ಷಣವೇ ತಾನು ಆ ಸ್ವತ್ತನ್ನು ಖರೀದಿ ಮಾಡುವ ಇಚ್ಛೆ ಹೊಂದಿರುವ ಉದ್ದೇಶವನ್ನು ತಕ್ಷಣವೇ ತಿಳಿಸಬೇಕು. ಯಾರಿಗೆ ತಿಳಿಸಬೇಕು? ಮಾರಾಟ ಮಾಡಿದ ವ್ಯಕ್ತಿಗೆ ಅಥವಾ ಮಾರಾಟಕ್ಕೆ ತೆಗೆದುಕೊಂಡಿರುವ ವ್ಯಕ್ತಿಗೆ. ಸೊ ದಿ ಜಂಪಿಂಗ್ ಡಿಮಾಂಡ್ ಮೀನ್ಸ್ ಆ್ಯಸ್ ಸೂನ್ ಆ್ಯಸ್ ದಿ ಪ್ರಿಯಂಪ್ಟರ್ ಕಮ್ಸ್ ಟು ದ ನಾಲೆಜ್ ದಟ್ the property over which he wants to exercise his right of preemption is being sold, he should not waste the time and he should forthwith make his intentions clear to the seller thereof or to the purchaser thereof, making his intentions clear of purchasing that property. This is called a jumping demand. Okay, the place of making this demand is either the seller's place or the purchaser's place. Then formal demand. After this, he should make a formal demand. Formal demand means he should come forth before the seller and the purchaser and make his intentions clear that he is willing to purchase that property for the same terms and conditions as between the seller and the buyer thereof. ಈ ಔಪಚಾರಿಕ ಡಿಮಾಂಡ್ ಅಥವಾ ಬೇಡಿಕೆ ಏನು ಅಂತಂದರೆ, ಈ ಪ್ರಿಯಂಪ್ಟರ್ ಪೂರ್ವ ಕ್ರಯಾಧಿಕಾರ ಚಲಾಯಿಸುವಂಥ ವ್ಯಕ್ತಿ ಮಾರಾಟ ಮಾಡಿದ ಮತ್ತು ತೆಗೆದುಕೊಂಡಂಥ ವ್ಯಕ್ತಿಗಳನ್ನು ವಿದ್ಯುಕ್ತವಾಗಿ ಭೇಟಿಯಾಗಿ ಅವರ ನಡುವೆ ಆಗಿರುವಂಥ ಷರತ್ತುಗಳಿಗೆ ಅನುಗುಣವಾಗಿಯೇ ಆ ಮಾರಾಟಗೊಂಡಂಥ ಸ್ವತ್ತನ್ನು ತಾನು ಪಡೆದುಕೊಳ್ಳುತ್ತೇನೆ ಎಂಬುದನ್ನು ಔಪಚಾರಿಕವಾಗಿ ಅವರ ಗಮನಕ್ಕೆ ತರಬೇಕು. ಇದನ್ನು ನಾವು ಫಾರ್ಮಲ್ ಡಿಮಾಂಡ್ ಅಂತ ಕರಿತೀವಿ. ಥರ್ಡ್ ಡಿಮಾಂಡ್ ಏನಂದರೆ, ಇದನ್ನು ಆತ ಇಷ್ಟಾಗಿಯೂ ಆಗ ಅವನ ಪರವಾಗಿ ಆ ಒಂದು ಸ್ವತ್ತನ್ನು ವಿಲೇವಾರಿ ಮಾಡುವಂಥ ಅಥವಾ ಬದಲಾಯಿಸಿಕೊಡುವಂಥ ಕ್ರಮ ಆಗಲಿಲ್ಲ ಅಂತಂದರೆ ಆತ ಏನು ಮಾಡ್ಬೋದು ಅಂತಂದರೆ, ಸಾಕ್ಷಿದಾರರ ಸಮ್ಮುಖದಲ್ಲಿ ತನ್ನ ಬೇಡಿಕೆಯನ್ನು ಮಂಡಿಸ್ತಕ್ಕದ್ದು. ಸೊ ಹಿ ಶುಡ್ ಡಿಮಾಂಡ್ ಇಟ್ ಇನ್ ದ ಪ್ರೆಸೆನ್ಸ್ ಆಫ್ ವಿಟ್ನೆಸಸ್. ಹಿ ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್ ಟುಗೆದರ್ ಆಲ್ಸೋ. ಫೋರ್ತ್ವಿತ್ ಹಿ ಕ್ಯಾನ್ ಜಂಪ್ ಟು ದ ಒಕೇಷನ್ along with the witnesses. He can forthwith meet both seller and the buyer. He can finish off every stage. That's also possible. Doesn't mean that he has to pass on all through the three stages separately. In any way, he should complete all these three formalities. That is the intention of the law. So this is the procedure of exercising the right of preemption. Now there are some other incidents pertaining to this right of preemption. They are, subsequent transfers are not effective. It means, I'll give you an example. A is preemptor. B has sold the property to C. After this, C has sold the property to D. Now, the transaction between C and D is not binding on the preemptor, that is A. ಅಂದರೆ ಏನಾಗುತ್ತೆ, ಎ ತನ್ನ ಒಂದು ಪೂರ್ವ ಕ್ರಯಾಧಿಕಾರವನ್ನು ಚಲಾಯಿಸ್ತಾ ಇದ್ದಾನೆ, ಬಿ ಸಿಗೆ ತನ್ನ ಪ್ರಾಪರ್ಟಿಯನ್ನು ಮಾರಿರ್ತಾನೆ. ನಂತರ ಸಿ ಡಿಗೆ ತನ್ನ ಪ್ರಾಪರ್ಟಿ ಮಾರಿದಾಗ ಸಿನ ನಡುವೆ ಮತ್ತು ಡಿನ ನಡುವೆ ಆದಂಥ ವ್ಯವಹಾರ ಎಗೆ ಸಂಬಂಧ ಇಲ್ಲ, ಅದು ಬೈಂಡಿಂಗ್ ಅಲ್ಲ ಅವನಿಗೆ. ಹಿ ಕ್ಯಾನ್ ಗೆಟ್ ಬ್ಯಾಕ್ ದ ಪ್ರಾಪರ್ಟಿ. ದೆನ್ ಈ ಪ್ರಿಯಂಪ್ಟರ್ ತನಗೆ ಪ್ರಿಯಂಪ್ಷನ್ ರೈಟ್ ಇದ್ದಾಗ ಅವನು ಸತ್ತು ಹೋಗಿಬಿಟ್ರೆ ಅವನ ವಾರಸುದಾರರಿಗೆ ಆ ಪ್ರಿಯಂಪ್ಷನ್ ರೈಟ್ ಬರೋದಿಲ್ಲ. ನಾನು ಈಗಲೇ ಹೇಳಿದ್ದೀನಿ ಮುಂಚೆನೇ. ಸೊ ದ ರೈಟ್ ಆಫ್ ಪ್ರಿಯಂಪ್ಷನ್ ಈಸ್ ನಾಟ್ ಹೆರಿಟಬಲ್. ಆದರೆ ಆಫ್ಟರ್ the suit for preemption is filed,
If the plaintiff preemptor dies, then his heirs can continue that suit and the right of preemption can accrue in their favor. ಅಂದರೆ ಏನಾಗುತ್ತೆ, ಈಗ ಪೂರ್ವ ಕ್ರಯಾಧಿಕಾರ ಹೊಂದಿರುವಂಥ ವ್ಯಕ್ತಿ ತಾನು ಜೀವಂತವಿರುವಾಗ ಸತ್ತೋದ್ರೆ ಆತನ ಪೂರ್ವ ಕ್ರಯಾಧಿಕಾರದ ಹಕ್ಕು ವಾರಸ ಬರೋದಿಲ್ಲ. ಆದರೆ ಪೂರ್ವ ಕ್ರಯಾಧಿಕಾರ ಕೇಳಿ ಒಬ್ಬ ವ್ಯಕ್ತಿ ದಾವೆಯನ್ನು ಹಾಕಿ ದಾವೆ ಕೋರ್ಟಲ್ಲಿ ಪೆಂಡಿಂಗ್ ಇದ್ದಾಗ ಅವನೇನಾದರೂ ಸತ್ತೋದ್ರೆ ಅಂಥ ಒಂದು ದಾವೆಯನ್ನು ಅವನ ವಾರಸುದಾರರು ಮುಂದುವರಿಸ್ಬೋದು ಮತ್ತು ಅವರ ಪರವಾಗಿ ಆ ಪೂರ್ವ ಕ್ರಯಾಧಿಕಾರದ ಹಕ್ಕು ಬರಬಹುದು ಕೋರ್ಟಲ್ಲಿ, ಡಿಕ್ರಿ ಆ ಥರ ಆದರೆ. ದೆನ್ ರೈಟ್ ಲಾಸ್ಟ್ ಬೈ ಅಕ್ವಿಸೆನ್ಸ್. ಈ ಶಾಮಿಯಲ್ ಆಗೋದ್ರಿಂದ ಈ ಹಕ್ಕು ನಾಶ ಹೊಂದುತ್ತದೆ. ರೈಟ್ ಈಸ್ ಲಾಸ್ಟ್ ಬೈ ಅಕ್ವಿಸೆನ್ಸ್ ಮೀನ್ಸ್, ಐ ಗಿವ್ ಯು ಎನ್ ಎಕ್ಸಾಂಪಲ್ ಅಗೇನ್. B has sold his property to C. A wants to claim preemption over this against B and C, but for the sale deed between B and C, A is one of the attesting witnesses. This shows that A acquiesced with that transaction, so he cannot claim preemption. ನಾನು ಹೇಳೋ ಉದಾಹರಣೆ ಏನು ಅಂತಂದರೆ, ಬಿ ಸಿಗೆ ತನ್ನ ಸ್ವತ್ತನ್ನು ಮಾರಾಟ ಮಾಡಿದ್ದಾನೆ, ಸೇಲ್ ಡೀಡ್ ಆಗಿದೆ. ಈಗ ಎ ಆ ಸ್ವತ್ತಿನ ಮೇಲೆ ತನ್ನ ಪೂರ್ವಕ್ರಿಯ ಅಧಿಕಾರವನ್ನು ಚಲಾಯಿಸಕ್ಕೆ ಇಚ್ಛೆಪಟ್ಟಿದ್ದಾನೆ. ಬಿ ಮತ್ತು ಸಿ ಅಂತ ಮಾರಾಟ ಪತ್ರಕ್ಕೆ ಸಾಕ್ಷಿದಾರನಾಗಿ ಏನೇ ಸಹಿ ಮಾಡಿಬಿಟ್ಟಿದ್ರೆ ಅದರ ಅರ್ಥ ಬಿ ಮತ್ತು ಸಿ ನಡುವೆ ಆಗಿರುವಂಥ ವ್ಯವಹಾರಕ್ಕೆ ಇವನು ಶಾಮೀಲಾದ ಭಾಗಿದಾರ ಅಂತ ಅರ್ಥ ಆಗೋದ್ರಿಂದ ಆತ ಪೂರ್ವಕ್ರಿಯಾಧಿಕಾರದ ಹಕ್ಕನ್ನು ಕಳೆದುಕೊಳ್ಳುತ್ತಾನೆ. ದೆನ್ ಆಲ್ ಇಂಪಾರ್ಟೆಂಟ್ಲಿ, ರೈಟ್ ಈಸ್ ನಾಟ್ ಲಾಸ್ಟ್ ಬೈ ರೆಫ್ಯೂಸಲ್ ಟು ಬೈ ಬಿಫೋರ್ ದ ಸೇಲ್. ಅಂದರೆ ಮಾರಾಟಕ್ಕಿಂತ ಮುಂಚೆ ಈ ಪ್ರಿಯಂಪ್ಟರ್ ಕೇಳಿದರು, ಅವನು ಮಾರಾಟ ತೊಗೊಳೋದಕ್ಕೆ ಒಪ್ಪಲಿಲ್ಲ, ಅದಾಗ ನಾವು ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ದೀವಿ ಅನ್ನೋದು ಇಲ್ಲಿ ವ್ಯಾಲಿಡ್ ಆಗೋದಿಲ್ಲ. ಸೊ ಐ ಅಗೇನ್ ಗಿವ್ ಯು ಎನ್ ಎಕ್ಸಾಂಪಲ್. ಬಿ ವಾಂಟ್ಸ್ ಟು ಸೆಲ್ ಹಿಸ್ ಇಮೂವಬಲ್ ಪ್ರಾಪರ್ಟಿ ಟು ಸಿ ಫಾರ್ 10 lakhs. ಎ ಹ್ಯಾಸ್ ರೈಟ್ ಅ ಪ್ರಿಯಂಪ್ಷನ್ ಓವರ್ ದ್ಯಾಟ್, ಸೊ ಹಿ ಕನ್ಸಲ್ಟ್ಸ್ ಎ and A refuses to purchase that property. No, I don't want to purchase that. But then accordingly B sells the property to C. After the sale, A exercises his right of preemption and wants to purchase that property. Whether this is valid claim of preemption? The answer is yes. Because the right of preemption arises only on a valid sale and not before that. So his refusal to purchase that property prior to the sale is not considered at all as relevant here. So these are the other incidents of the preemption. Friends, so far I spoke to you about the right of preemption in Islam. Thank you for your patient listening. Thank you.